ಬೆಂಗಳೂರು ಸಂಯುಕ್ತ ಸೊಕಲಸಾಳಿ ಮಹಿಳಾ ಮಂಡಳಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕ್ರೀಡಾ ಕಾರ್ಯಕ್ರಮವನ್ನು ದಿನಾಂಕ 29/6/2025 ಭಾನುವಾರದಂದು ಬೆಂಗಳೂರು ಬಸವೇಶ್ವರ ನಗರದ PVB ಕಾಲೇಜ್ ಹಾಗೂ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಬೆಳಿಗ್ಗೆ 10 ಗಂಟೆಗೆ ನಮ್ಮ ಕುಲದೇವರು ಭಗವಾನ್ ಶ್ರೀ ಜೀವೇಶ್ವರ ಪೂಜೆಯೊಂದಿಗೆ ಪ್ರಾರಂಭಿಸಲಾಯಿತು. ಉದ್ಘಾಟನೆ ಮಾಡಲು ಶ್ರೀ ಕೆ ರಂಗಣ್ಣ, ಮಾಜಿ ಉಪಮಹಾಪೌರರು BBMP ಇವರು ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸೊಕಲಸಾಳಿ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಭಂಡಾರಿ ಅವರು, ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ರಾಜೇಶ್ವರಿ ಶ್ರೀನಿವಾಸ್ ವಾಂಜರೆ ಇವರು ಧ್ಯಾನ ಪ್ರಶಸ್ತಿಕರು ಕೂಡ ಆಗಿರುತ್ತಾರೆ, ಅವರು ಆಗಮಿಸಿದ್ದರು. ಉದ್ಘಾಟನಾ ಸಮಾರಂಭವು ಶ್ರೀಮತಿ ಕವಿತಾ ಏಕಬೋಟೆ ಅವರ ನಿರೂಪಣೆಯೊಂದಿಗೆ ಪ್ರಾರಂಭವಾಯಿತು. ಉದ್ಘಾಟನೆ ಮಾಡಲು ಶ್ರೀ ಕೆ ರಂಗಣ್ಣ, ಮಾಜಿ ಉಪಮಹಾಪೌರರು BBMP ಇವರು ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸೊಕಲಸಾಳಿ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಭಂಡಾರಿ ಅವರು, ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ರಾಜೇಶ್ವರಿ ಶ್ರೀನಿವಾಸ್ ವಾಂಜರೆ ಇವರು ಧ್ಯಾನ ಪ್ರಶಸ್ತಿಕರು ಕೂಡ ಆಗಿರುತ್ತಾರೆ, ಅವರು ಆಗಮಿಸಿದ್ದರು. ಅಧ್ಯಕ್ಷತೆ ಶ್ರೀಮತಿ ಜಲಜಾ ಸವಾಸೆರೆ ಮಹಿಳಾ ಮಂಡಳಿ ಅಧ್ಯಕ್ಷರು ವಹಿಸಿಕೊಂಡಿದ್ದರು. ಸಂಯುಕ್ತ ಸೊಕಲಸಾಳಿ ಸಂಘದ ಅಧ್ಯಕ್ಷರು ಶ್ರೀ ಪ್ರದೀಪ್ ರೋಖಡೆ ಅವರು ಉಪಸ್ಥಿತರಿದ್ದರು. ಆದಿಯಲ್ಲಿ ಪ್ರಾರ್ಥನೆ ಗೀತೆ ಶ್ರೀಮತಿ ಶೋಭಾ ಭಂಡಾರೆ ಅವರು ಗಣೇಶ ಸ್ತುತಿಯನ್ನು ಸೊಗಸಾಗಿ ಹಾಡಿದರು. ಮತ್ತು ಈ ಕಾರ್ಯಕ್ರಮದ ಸ್ವಾಗತವನ್ನು ಶ್ರೀಮತಿ ಜ್ಯೋತಿ ಕೃಷ್ಣ ಸರೋದೆ ಪ್ರಧಾನ ಕಾರ್ಯದರ್ಶಿ ಅವರು ಮಾಡಿದರು. ಅತಿಥಿ ಗಣ್ಯರಿಗೆ ಮಹಿಳಾ ಮಂಡಳಿಯಿಂದ ಗೌರವಾರ್ಪಣೆ ಸಲ್ಲಿಸಲಾಯಿತು. ನಂತರ
ರಂಗಣ್ಣ ಅವರಿಂದ ಸಕುಲಸಾಳಿ ಜನರ ಬಗ್ಗೆ ತುಂಬಾ ಅಭಿಮಾನದಿಂದ ಮಾತನಾಡಿದರು. ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದರು. ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀಮತಿ ರಾಜೇಶ್ವರಿ ಶ್ರೀನಿವಾಸ್ ವಾಂದ್ರೆ ಅವರು ಧ್ಯಾನ, ದೇಹಾರೋಗ್ಯ, ಮುಕ್ತಿ ಮಾರ್ಗದ ಕುರಿತು ಉತ್ಸಾಹಭರಿತ ಮಾತುಗಳನ್ನು ಹೇಳಿದರು. ಪ್ರದೀಪ್ ರೋಕಡೆ ಅವರು ಮಾತನಾಡುತ್ತಾ, ಉದ್ಘಾಟಕರಾದ ಶ್ರೀ ಕೆ ರಂಗಣ್ಣನವರ ಸಹಾಯ ಸಹಕಾರ ನಮ್ಮ ಸಂಘಕ್ಕೆ ಬಹಳ ಅಷ್ಟಿದೆ. ನಮ್ಮ ಸಂಘಕ್ಕೂ ಅವರಿಗೂ ಅನೇಕ ವರ್ಷಗಳಿಂದ ನಂಟಿದೆ. ಮುಂದೆಯೂ ಹೀಗೆ ಮುಂದುವರೆಯಲಿ ಎಂದು ಹೇಳಿದರು. ಕೂಟಕ್ಕೆ ಅಧ್ಯಕ್ಷರು, ಅತಿಥಿಗಳು ಇವರೊಂದಿಗೆ ನಮ್ಮ ಎಲ್ಲಾ ಮಹಿಳಾ ಪದಾಧಿಕಾರಿಗಳಿಂದ ಚಾಲನೆ ನೀಡಲಾಯಿತು. ಕ್ರೀಡಾಕೂಟವು ಎಲ್ಲಾ ವಯೋಮಾನದವರಿಗೂ 3 ವರ್ಷದಿಂದ 60 ವರ್ಷ ಮೇಲ್ಪಟ್ಟವರಿಗೂ ಆಯೋಜಿಸಲಾಗಿತ್ತು. ಹಿರಿಯರಿಗೆ, ಮಹಿಳೆಯರಿಗೆ ಹಾಗೂ ದಂಪತಿಗಳಿಗೆ ಪ್ರತ್ಯೇಕವಾಗಿ ಆಟಗಳನ್ನು ಆಡಿಸಲಾಯಿತು. ಎಲ್ಲರೂ ತುಂಬಾ ಉತ್ಸಾಹದಿಂದ ಕ್ರೀಡೆಯಲ್ಲಿ ಪಾಲ್ಗೊಂಡರು. ಎಲ್ಲ ಕರೆಕ್ಟ್ 1 2 1 2 1
1, 2. ಸೊಂಟ ಒಬ್ರು ಕೆಳಗೊಬ್ರು ಮೇಲೊಬ್ರು ಎಲ್ಲರೂ ಪ್ರೆಸ್ ಮಾಡ್ತಿದಾರಲ್ಲಿ. ಮಾಡಿ Smoke. Right, inside here. Inside here, you can see. Right. Oh yeah, I see it, right? Oh no. Guy, that. The smoke. What's the matter? Oh, okay. You can see room and right, inside here. Inside here, you can see. Right. Oh yeah, I see it, right? Oh no. Guy, that. The smoke. What's the matter? Oh, okay. You can see room and right, inside here. Inside here, you can see. Right. Oh yeah, I see it, right? Oh no. Guy, that. The smoke. What's the matter? Oh, okay. You can see room and right, inside here. ಸಂಜೆ 5 ಗಂಟೆಯವರೆಗೂ ಕ್ರೀಡಾಕೂಟ ನಡೆಯಿತು. ತದನಂತರ ಚಹಾ ಪಕೋಡ ಸವಿದು ಬಹುಮಾನ ವಿತರಣೆಗೆ ಮತ್ತೆ ವೇದಿಕೆಗೆ ಬಳಿ ಸೇರಲಾಯಿತು. ಶ್ರೀ ಗುಣಾಯತಿ ಚಂದ್ರಶೇಖರ್ ದಂಪತಿಗಳು, ಶ್ರೀ ಚಂದ್ರಕಾಂತ್ ಭಂಡಾರೆ, ಶ್ರೀ ಪ್ರದೀಪ್ ರೋಕಡೆ, ಶ್ರೀಮತಿ ವಿಜಯ ರೋಕಡೆ, ಶ್ರೀ ಕೃಷ್ಣಮೂರ್ತಿ ಸವಾಸೇರೆ, ಶ್ರೀಮತಿ ಜಲಜಾ ಸವಾಸೇರೆ, ಶ್ರೀ ಗುರುನಾಥ್ ಪಾಣಿಬಾತೆ, ಶ್ರೀಮತಿ ರೇಣುಕಾ ಪಾಣಿಬಾತೆ, ಶ್ರೀ ಸರೋದೆ ಸುರೇಶ್ ಹಾಗೂ ಶ್ರೀಮತಿ ಸುನೀತಾ, ಡಾಕ್ಟರ್ ಗಿರಿಧರ್ ಗಾಯಕ್ವಾಡ್, ಶ್ರೀಮತಿ ಸ್ಮಿತಾ ಗಾಯಕ್ವಾಡ್, ಬಾಬುರಾವ್ ಕಾಂಬಳೆ, ಶ್ರೀಮತಿ ಚಂದ್ರಭಾಗ ಕಾಂಬಳೆ ಅವರುಗಳು
ಕ್ರೀಡಾ ವಿಜೇತರಿಗೆ ಆಕರ್ಷಕ ಬಹುಮಾನಗಳನ್ನು ವಿತರಿಸಿದರು. ಎಲ್ಲ ಪುಟಾಣಿಗಳಿಗೂ ವಿಶೇಷ ಬಹುಮಾನಗಳನ್ನು ನೀಡಿ ಅಭಿನಂದಿಸಿದರು. ಕ್ರೀಡೆಯಲ್ಲಿ ಊಟೋಪಚಾರದ ವ್ಯವಸ್ಥೆ ಚೆನ್ನಾಗಿ ಮಾಡಲಾಗಿತ್ತು. ಬೆಳಿಗ್ಗೆ ಉಪ್ಪಿಟ್ಟು, ಕೇಸರಿ ಬಾತ್, ಮಧ್ಯಾಹ್ನ ಊಟಕ್ಕೆ ಜಿಲೇಬಿ, ಬಿಸಿಬೇಳೆ ಬಾತ್, ಮೊಸರನ್ನ, ಉಪ್ಪಿನಕಾಯಿ ಮುಂತಾದವು ವಿತರಿಸಲಾಯಿತು. ಸಂಘದ ಪದಾಧಿಕಾರಿಗಳು, ಮಹಿಳಾ ಮಂಡಳಿ ಪದಾಧಿಕಾರಿಗಳು, ಯುವ ಸಬಲ ಪದಾಧಿಕಾರಿಗಳ ಸಂಪೂರ್ಣ ಸಹಕಾರದಿಂದ ಕ್ರೀಡಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನವಾಯಿತು. ಕೊನೆಯಲ್ಲಿ ಮಹಿಳಾ ಮಂಡಳಿ ಅಧ್ಯಕ್ಷರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದರು.